ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ನ ಒಂದು ಪ್ರೊಫೈಲ್ ಗ್ರಿಡ್ ಏನಿರುತ್ತೆ ಅಲ್ಲಿಂದ ನಾವು ನಮ್ಮ ಯಾವುದಾದ್ರೂ ಒಂದು ರೀಲ್ಸ್ ಇರ್ಬೋದು ಅಥವಾ ಪೋಸ್ಟ್ ಇರ್ಬೋದು ಅದನ್ನು ಯಾವ ರೀತಿ ನಾವು ಹೈಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಗ್ರಿಡ್ ಅಂದರೆ ನಾವು ಪ್ರೊಫೈಲ್ನ ಓಪನ್ ಮಾಡಿದ ತಕ್ಷಣದಲ್ಲಿ ಯಾರ್ದಾದ್ರೂ ಒಂದು ಪ್ರೊಫೈಲ್ನ ನೀವು ಓಪನ್ ಮಾಡಿದ ತಕ್ಷಣದಲ್ಲಿ ಅದರ ಕೆಳಗಡೆ ಅವರು ಏನೇನು ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ಒಂದು ಲಿಸ್ಟ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಲಿಸ್ಟ್ ಏನಿರುತ್ತೆ ಅದಕ್ಕೆ ಪ್ರೊಫೈಲ್ ಗ್ರಿಡ್ ಅಂತಾರೆ. ಅಲ್ಲಿಂದ ನಾವು ಯಾವುದಾದ್ರೂ ನಮ್ಮ ಪೋಸ್ಟನ್ನು ನಮ್ಮ ಒಂದು ಪೋಸ್ಟ್ ಯಾರಾದರೂ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ವಿಸಿಟ್ ಮಾಡಿದಾಗ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ರೀಲ್ಸಲ್ಲಿ ಬೇಡ, ಅದು ಕಾಣೋದು ಬೇಡ, ಅಲ್ಲಿಂದ ಅದನ್ನು ಹೈಡ್ ಮಾಡಬೇಕು ಅಂದರೆ ನಾವು ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮ ಪೇಜ್ನ ಫಾಲೋ ಹಾಗೂ ಲೈಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಪ್ರೊಫೈಲ್ ಗ್ರಿಡ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಮೊದಲು ತೋರಿಸ್ತೀನಿ. ಇಲ್ಲಿ ನೋಡಿ, ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನಮ್ಮ ಫೋನಲ್ಲಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಪ್ರೊಫೈಲ್ ಇಲ್ಲಿ ಓಪನ್ ಆಗಿ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕೆಳಗಡೆ ಇಲ್ಲಿ ಕೆಲವೊಂದಿಷ್ಟು ರೀಲ್ಸ್ಗಳು ಅಥವಾ ಪೋಸ್ಟ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನು ನಾವು ಪ್ರೊಫೈಲ್ ಗ್ರಿಡ್ ಅಂತ ಹೇಳ್ತೀವಿ. ಈ ಒಂದು ಪ್ರೊಫೈಲ್ ಗ್ರಿಡ್ನಿಂದ ಇಲ್ಲಿ ಯಾವುದಾದ್ರೂ ಒಂದು ಪೋಸ್ಟನ್ನು ಹೈಡ್ ಮಾಡೋದು ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ. ಇಲ್ಲಿ ಈ ಪೋಸ್ಟನ್ನು ಹೈಡ್ ಮಾಡ್ತಾ ಇದೀವಿ ಅಂದ್ಕೊಳ್ಳಿ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕು. ಮೊದಲು ಈ ರೀತಿ ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಚುಕ್ಕೆಗಳು ಇರುತ್ತೆ, 3 ಡಾಟ್ಸ್ ಇರುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರಿಮೂವ್ ಫ್ರಮ್ ಪ್ರೊಫೈಲ್ ಗ್ರಿಡ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ರಿಮೂವ್ ಫ್ರಮ್ ಪ್ರೊಫೈಲ್ ಗ್ರಿಡ್ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಅಲ್ಲಿಂದ ಆ ಒಂದು ಪೋಸ್ಟ್ ಅನ್ನೋದು ಹೈಡ್ ಆಗುತ್ತೆ. ಆ ಪೋಸ್ಟ್ ಎಲ್ಲಿ ಹೋಗಿರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿಂದ ಪ್ರೊಫೈಲ್ ಗ್ರಿಡ್ನಿಂದ ಹೈಡ್ ಆಗಿರುತ್ತೆ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು, ನಾನು ಹೈಡ್ ಮಾಡಿರುವಂಥ ಒಂದು ರೀಲ್ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಪಕ್ಕದಲ್ಲಿ ರೀಲ್ಸ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಆ ಒಂದು ಪೋಸ್ಟ್, ಹೈಡ್ ಮಾಡಿರುವಂಥ ಪೋಸ್ಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ನೋಡಿ ಈ ಒಂದು ಪ್ರೊಫೈಲ್ ಗ್ರಿಡ್, ಇದರ ಪಕ್ಕದಲ್ಲಿ ರೀಲ್ಸ್ ಆಪ್ಷನ್ ಇರುತ್ತೆ. ಇಲ್ಲಿ ರೀಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ, ಈ ಒಂದು ಪೋಸ್ಟನ್ನು ಮತ್ತೆ ನಾವು ಪ್ರೊಫೈಲ್ ಗ್ರಿಡ್ನಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ ಒಂದು ರೀಲ್ಸ್ನ ಓಪನ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಆಪ್ಷನ್ ಇರುತ್ತೆ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆ್ಯಡ್ ಟು ಪ್ರೊಫೈಲ್ ಗ್ರಿಡ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ಆ್ಯಡ್ ಟು ಪ್ರೊಫೈಲ್ ಗ್ರಿಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಮತ್ತೆ ಅಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಆ ಒಂದು ಪ್ರೊಫೈಲ್ ಗ್ರಿಡ್ನಿಂದ ರಿಮೂವ್ ಆಗಿತ್ತು, ಅಲ್ಲಿ ಮತ್ತೆ ಈಗ ಆ್ಯಡ್ ಆಗುತ್ತೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನ ಒಂದು ಪ್ರೊಫೈಲ್ ಗ್ರಿಡ್ನಿಂದ ಯಾವುದಾದ್ರೂ ಪೋಸ್ಟನ್ನು ಹೈಡ್ ಮಾಡ್ಬೋದು ಅಥವಾ ಅನ್ಹೈಡ್ ಕೂಡ ಮಾಡ್ಬೋದು. ನೋಡ್ಬೋದು, ಇಲ್ಲಿ ಪ್ರೊಫೈಲ್ ಗ್ರಿಡ್ನಲ್ಲಿ ಈ ಒಂದು ಪೋಸ್ಟ್ ಅನ್ನೋದು ಮರಳಿ ಬಂದಿರುವಂಥದ್ದು. ಈ ರೀತಿ ನಾವು ಹೈಡ್ ಅಥವಾ ಅನ್ಹೈಡ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.